ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಫೈಟ್ ಈಗ ದೆಹಲಿಗೆ ತಲುಪಿದೆ. ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು, ಪವರ್ ಶೇರಿಂಗ್ ಅವಧಿ ಮುಗಿದಿದೆ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತು ತಪ್ಪಿದ್ದಾರೆ. 2.5 ತಿಂಗಳಾಯ್ತು, ಅವಧಿ ಮೀರಿದೆ. ಈ ವಿಚಾರದಲ್ಲಿ ಸುಮ್ಮನೆ ಕೂತರೆ ಇನ್ನೆಂದೂ ನನಗೆ ಸಿಎಂ ಕುರ್ಚಿ ಸಿಗೋದಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ಡಿಕೆ ಶಿವಕುಮಾರ್ ಬಂದು ಬಿಟ್ಟಿದ್ದಾರೆ. ಶತಾಯ ಗತಾಯ ನಾನು ಆ ಕುರ್ಚಿ ಹತ್ತಲೇಬೇಕು ಅಂತ ಈಗ ದೆಹಲಿ ಟೂರ್ ಮಾಡಿದ್ದಾರೆ. ಈಗ ಬಾಕಿ ಇರೋದು ಒಂದೇ ಒಂದು ಫೋನ್ ಕಾಲ್. ಆ ಫೋನ್ ಕಾಲ್ಗೆ ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರಣವೇ ಬದಲಾಗಲಿದೆ. ಒಂದು ಫೋನ್ ಕಾಲ್ ಸಿಎಂ ಕುರ್ಚಿ ಬದಲಾವಣೆಗೂ ಕೂಡ ಕಾರಣವಾಗಲಿದೆ. ಆ ಒಂದು ಫೋನ್ ಕಾಲ್ಗೋಸ್ಕರ ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ. ಆ ಒಂದು ಫೋನ್ ಕಾಲ್ಗೋಸ್ಕರ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಆ ಒಂದು ಫೋನ್ ಕಾಲ್ಗೋಸ್ಕರ ಇಡೀ MLAಗಳು ಕಾಯ್ತಾ ಇದ್ದಾರೆ. ಆ ಒಂದು ಫೋನ್ ಕಾಲ್ನಿಂದಾಗಿ ಇಡೀ ರಾಜ್ಯದಲ್ಲಿ ಹಂಗಾಮ ಸೃಷ್ಟಿಯಾಗಲಿದೆ. ಹಾಗಾದ್ರೆ ಆ ಫೋನ್ ಕಾಲ್ ಯಾವುದು, ಆ ಕಾಲ್ ಏನೇನು ಮಾಡಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ಇಂತಹ ಗ್ರ್ಯಾಂಡ್ ಫಿನಾಲೆಗಳು ಎಷ್ಟು ನಡೆದಿದಾವೋ ಏನೋ ಗೊತ್ತಿಲ್ಲ ಕುರ್ಚಿ ಕಿತ್ತಾಟದಲ್ಲೇ. ಇವತ್ತು ಗ್ರ್ಯಾಂಡ್ ಫಿನಾಲೆ, ನಾಳೆ ಗ್ರ್ಯಾಂಡ್ ಫಿನಾಲೆ ಅಂತ ಈ ಫಿನಾಲೆಗೋಸ್ಕರ ಕಾಯೋದು ಬಂತು ಹೊರತು ಬಿಗ್ ಬಾಸ್ ಕಡೆಯಿಂದ ಒಂದು ಕಾಲ್ ಬಂದಿಲ್ಲ. ಬಿಗ್ ಬಾಸ್ ಡಿಸೈಡ್ ಮಾಡಬೇಕು. ಬಿಗ್ ಬಾಸ್ ಅಂದ್ರೆ ಹೈಕಮಾಂಡ್. ಸೊ ಹೈಕಮಾಂಡ್ ಬಿಗ್ ಬಾಸ್ ಇನ್ನೂವರೆಗೂ ಕರ್ನಾಟಕದ ರಾಜಕೀಯ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೆಗೆದುಕೊಂಡಿಲ್ಲ ಅನ್ಸುತ್ತೆ. ಇಲ್ಲದೆ ಇದ್ರೆ ಆ ಫೋನ್ ಕಾಲ್ ಇಷ್ಟೊತ್ತಿಗೆ ಬಂದು ಬಿಡ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕುಳಿತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮಾತುಕತೆ ಮೇಲೆ ಮಾತುಕತೆ ನಡೆಸಿದ್ರು ಕೂಡ ಬಿಗ್ ಬಾಸ್ ಈ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಇಲ್ಲಿಯವರೆಗೆ ಯಾವ ಡಿಸಿಷನ್ ಕೂಡ ತೆಗೆದುಕೊಂಡಿಲ್ಲ. ಇನ್ನು ವಿನ್ನರ್ ಯಾರು ಅಂತ ಘೋಷಣೆ ಮಾಡ್ತಾ ಇಲ್ಲ. ಆ ಒಂದು ಫೋನ್ ಕಾಲ್ಗೋಸ್ಕರ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕಾಯ್ತಾ ಇದ್ದಾರೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಬಂದುಬಿಟ್ಟಿದೆ ಗ್ರ್ಯಾಂಡ್ ಫಿನಾಲೆ. ದೆಹಲಿಯಲ್ಲಿ ಪಟ್ಟಕ್ಕಾಗಿ ಡಿಕೆ ಬ್ರದರ್ಸ್ ಪವರ್ ಶೋ. 4 ಘಟಾನುಘಟಿಗಳ ಜೊತೆ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಬ್ರದರ್ಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ 1 ಗಂಟೆಗಳ ಕಾಲ ಮಿಡ್ ನೈಟ್ ಚರ್ಚೆ ನಡೆದಿದೆ. ಖರ್ಗೆ ಅವರ ಸಲಹೆ ಮೇರೆಗೆ ನಿನ್ನೆ ಬೆಳಿಗ್ಗೆ ವೇಣುಗೋಪಾಲ್ ಅವರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಇಬ್ಬರಿಂದಲೂ ಕೂಡ ತಾನು ಸಿಎಂ ಆಗೋದಕ್ಕೆ ಬೇಕಾದಂತಹ ಗ್ರೀನ್ ಸಿಗ್ನಲ್ ಅನ್ನ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರಂತೆ. ಇಂದು ಕೂಡ ಸುಮಾರು 35 ನಿಮಿಷಗಳ ಕಾಲ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ತಮ್ಮನ್ನ ಯಾಕೆ ಸಿಎಂ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಎದುರು ವಾದ ಮಾಡಿದ್ದಾರೆ. ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಮಾತುಕತೆ ನಂತರ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ 25 ನಿಮಿಷಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಆ ಒಂದು ಕಾಲ್ ಮೇಲೆ ನಿಂತಿದ್ಯಾ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಭವಿಷ್ಯ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಂಗಲ್ ಕಾಲ್ ಪಾಲಿಟಿಕ್ಸ್ ನಡೀತಾ ಇದೆ. ಕಾಲ್ ಬಂದ್ರೆ ಹೈಕಮಾಂಡ್ ಭೇಟಿಗೆ ತೆರಳೋದಕ್ಕೆ ಸಿದ್ದರಾಮಯ್ಯ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ನನ್ಗೆಲ್ಲೂ ಕಾಲ್ ಬಂದಿಲ್ಲ, ನಾನು ಬಜೆಟ್ ಪೂರ್ವ ತಯಾರಿಯಲ್ಲಿ ಇದ್ದೇನೆ. ಕಾಲ್ ಬಂದ್ರೆ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ, ಹೈಕಮಾಂಡ್ ನನ್ನನ್ನ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಕೂತು ಕಾಲ್ ಮಾಡಿಸೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸಖತ್ ಪ್ಲಾನ್ ಮಾಡ್ತಾ ಇದ್ದಾರೆ. ದೆಹಲಿ ಡೆವಲಪ್ಮೆಂಟ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಯಾಕೆಂದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದರೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಬಣ ಕೂಡ ಆಕ್ಟಿವ್ ಆಗುತ್ತೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಯಾವ ರೀತಿಯಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯಾಸ್ತ್ರಗಳನ್ನ ನಾವು ಯಾವ ರೀತಿ ರೆಡಿ ಮಾಡಬೇಕು ಅಂತ ಇಲ್ಲಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಹೈಕಮಾಂಡ್ನಿಂದ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಕಾಲ್ ಬಂದಿಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲಿ ಈಗಾಗಲೇ ಪವರ್ ಶೇರಿಂಗ್ ಅವಧಿ ಮುಗಿದೋಗಿದೆ. 2.5 ತಿಂಗಳು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತಹ ಮಾತುಕತೆಗೆ ನೀವೇ ಸಾಕ್ಷಿ ಇದ್ದೀರಿ, ಹೈಕಮಾಂಡ್ನ ಸದಸ್ಯರು. ಆದರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನನ್ನೂ ಮಾತನಾಡ್ತಾ ಇಲ್ಲ. ಮೋಸ್ಟ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ನಡೆದಾಗ ಮಾಧ್ಯಮಗಳ ಮುಂದೆ ಬಂದು ನಾವು ಈ ಪವರ್ ಶೇರಿಂಗ್ ವಿಚಾರ ಮಾತಾಡಬೇಕಾಗಿತ್ತು, ಅದಕ್ಕೆ ಇಡೀ ರಾಜ್ಯದ ಜನ ಸಾಕ್ಷಿ ಆಗ್ತಾ ಇದ್ರು. ಆದರೆ ಈಗ ಆ ಥರದ ಯಾವ ಚರ್ಚೆನೂ ಓಪನ್ ಆಗಿ ನಡೀತಾ ಇಲ್ಲ. ಹಾಗಾಗಿ ತನಗೆ ಹಿನ್ನಡೆ ಆಗಿದೆ ಅನ್ನುವಂಥ ಬೇಸರ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಿದ್ದಾರಂತೆ. ಅದರಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಏನ್ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಡೆಫಿನೆಟ್ಲಿ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ್ವೈಸ್ ಅವರನ್ನ ಈಗ ಅಸ್ಸಾಂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ಚುನಾವಣೆ ನಡೀತಾ ಇದೆ ಅಲ್ಲಿ ಉಸ್ತುವಾರಿ ಮಾಡಿ ಅಲ್ಲಿ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಬಳಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ತಮಗೆ ಬೇಕಾದದ್ದನ್ನ ಪಡೆಯೋದಕ್ಕೆ ಈಗ ಹೈಕಮಾಂಡ್ ಅಗಳಕ್ಕೆ ಹೋಗಿದ್ದಾರೆ. ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ತಮಗೆ ಬೇಕಾದದ್ದನ್ನ ಪಡೆಯೋದಕ್ಕೆ ದೆಹಲಿಗೆ ಹೋಗೋದು ಇದು ಹೊಸ್ತೇನಲ್ಲ. ಯಾಕೆ ಅಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಡಿ.ಕೆ. ಶಿವಕುಮಾರ್ ಅವರನ್ನ ಮಂತ್ರಿ ಆಗೋದಕ್ಕೆ ಬಿಡ್ಲಿಲ್ಲ. ಯಾಕೆ ಅಂದ್ರೆ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರನ್ನ ಮಂತ್ರಿ ಮಾಡೋದಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕುತ್ಕೊಳ್ಳಿಲ್ಲ. ಖುದ್ದು ಅವರು ದೆಹಲಿಗೆ ಹೋದ್ರು, ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ರು, ಅಲ್ಲಿ ತಮ್ಮನ್ನು ಯಾಕೆ ಮಂತ್ರಿ ಮಾಡಬಾರ್ದು ಅಂತ ವಾದ ಮಾಡಿದ್ರು. ಅದಾದ ಮೇಲೆ ಡೈರೆಕ್ಟ್ ಹೈಕಮಾಂಡ್ ನಿಂದ ಸೂಚನೆ ಬಂತು, ಪವರ್ ಮಿನಿಸ್ಟರ್ ಆದ್ರು ಪವರ್ಫುಲ್ ಡಿ.ಕೆ. ಶಿವಕುಮಾರ್. ಈಗಲೂ ಕೂಡ ಪವರ್ ಶೇರಿಂಗ್ ಅವಧಿ ಮುಗಿದೋಗಿದೆ. ಹೀಗಾಗಿ ತಾನು ಮುಖ್ಯಮಂತ್ರಿ ಆಗುವಂತಹ ಸಮಯ ಹತ್ತಿರ ಬಂದಿದೆ. ಇದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಬೇಕು. ಈಗ ಸಿದ್ದರಾಮಯ್ಯನವರು ವರಸೆ ನೋಡಿದ್ರೆ ಅವರು ಕುರ್ಚಿಯಿಂದ ಕೆಳಗಿಳಿಯಂಗೆ ಕಾಣಲ್ಲ. ಹಾಗಾಗಿ ಡೈರೆಕ್ಟ್ ಹೈಕಮಾಂಡ್ ಇಂದ ಫೋನ್ ಕಾಲ್ ಮಾಡಿಸಿ ಅವರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಮನಸ್ಸು ಮಾಡೋ ಹಾಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಏನ್ ಮಾತಾಡಿದ್ರು ಡಿ.ಕೆ. ಶಿವಕುಮಾರ್? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾತುಕತೆ ನಡೀತು ಅಂತ ಅಂದ್ರೆ ಮತ್ತೆ ಕಾಲದ ಬಗ್ಗೆ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಕಾಲದ ಬಗ್ಗೆ ಅಂದ್ರೆ ಸಮಯವೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಕಾಲ ಕೂಡಿ ಬರಲಿ, ಕಾಲವೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ಅಂತ ಮತ್ತೆ ಕಾಲದ ಬಗ್ಗೆ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಮತ್ತೆ ಕಾಲದ ಬಗ್ಗೆ ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ರಾಹುಲ್, ಸೋನಿಯಾ ಗಾಂಧಿ ಅವರ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡಿದ ನಂತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಒಳಗಡೆ ಮಾತಾಡಿರೋದೆಲ್ಲ ಹೇಳಕ್ಕಾಗಲ್ಲ, ನಾನು ಏನ್ ಮಾತಾಡ್ಬೇಕೋ ಅದನ್ನೆಲ್ಲ ಮಾತಾಡಿದ್ದೀನಿ. ನಾನ್ ಬಂದಿರೋದೇ ರಾಜಕಾರಣ ಮಾಡಕ್ಕೆ, ಎಲ್ಲ ಪ್ರಶ್ನೆಗಳಿಗೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. पीछे जाने को थोड़ा देर पे जाओ. मेरा 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 आगे बोले. अरे आगे कर पीछे. ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ. ಏನೇನು ಮಾತಾಡಬೇಕು
ಮಾತಾಡಿದ್ವಿ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರಿ. ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ವಿ. ಏನ್ ಬೇಕು ಮಾತಾಡಿದ್ವಿ. ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಅದೆಲ್ಲ ನಾವೆಲ್ಲ ಏನು ಹೇಳಕ್ಕೆ ಉದ್ದೇಶಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡಿದ್ರೆ ಬಂದು ಗಾಳಿ ಬಿಟ್ಟು ನಾವು ಬಂದಿದ್ದೀವಿ. ಏನೇನ್ ಬೇಕು ನಾವು ಮಾತಾಡಿದ್ವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನೋಡ್ರಿ, पीछे जाने को थोड़ा देर पे जाओ. मेरा 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 ಒಳಗಡೆ ಈಗ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಕಾಲ ಇಸ್ ವೆರಿ ಇಂಪಾರ್ಟೆಂಟ್, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಈಗ ತಾನು ಮುಖ್ಯಮಂತ್ರಿ ಆಗೋದು ಯಾವಾಗ, ತನ್ನ ಕಾಲ ಯಾವಾಗ ಕೂಡಿ ಬರುತ್ತೆ ಅಂತ ಕಾಯ್ತಾ ಇರೋದು ರಾಜ್ಯದ ಜನ ಅಲ್ಲ, ಮಾಧ್ಯಮಗಳಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಅವರು. ಸೊ ಕಾಲ ನಮಗೆಲ್ಲ ವೆರಿ ಇಂಪಾರ್ಟೆಂಟ್. ಕಾಲ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರು CM ಆಗುವ ಕಾಲ ಯಾವಾಗ ಕೂಡಿ ಬರುತ್ತೆ ಅಂತ. ಸೊ ಆ ಕಾಲದ ಬಗ್ಗೆ ಅವರಿಗೆ ಖಾತರಿ ಇಲ್ಲ ಅನ್ನೋದಾದರೆ ಹೈಕಮಾಂಡ್ ಜೊತೆ ಏನು ಮಾತುಕತೆ ನಡೆಸಿದ್ರೋ ಅದರ ಪ್ರತಿಫಲಕ್ಕೆ ಸರಿಯಾದಂಥ ನಿರ್ದಿಷ್ಟವಾದಂಥ ಉತ್ತರ ಇಲ್ಲ ಅಂದಂಗಾಯ್ತು. ಕಾಲವೇ ಎಲ್ಲ ನಿರ್ಧರಿಸುತ್ತೆ ಅನ್ನೋದಾದರೆ ಹೈಕಮಾಂಡ್ ಜೊತೆ ಮಾತುಕತೆಯ ಫಲಶ್ರುತಿ ಏನು? ಹೈಕಮಾಂಡ್ ಏನಾದರೂ ಒಂದು ಡಿಸಿಷನ್ಗಾರ ಇವಾಗಬೇಕಲ್ಲ. ನಾವು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತೀನಿ ಅಂತನೋ, ಅಥವಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಆಯಿತು, ಪವರ್ ಶೇರಿಂಗ್ ಟೈಮ್ 2.5 ವರ್ಷ ಮುಗ್ದೋಗಿದೆ, ಅದ್ರ ಮೇಲೆ 2.5 ತಿಂಗಳಾಗಿದೆ, ಡೆಫಿನೆಟ್ಲಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಒಂದು ಟೈಮ್ ಲಿಮಿಟ್ ಇರಬೇಕು. ಅದು ಬಿಟ್ಬಿಟ್ಟು ಟೈಮ್ಗೆ ಯಾವ ಲಿಮಿಟು ಇಲ್ಲದೆ ಟೈಮ್ ಯಾವಾಗ ಬರುತ್ತೋ ಅಂತಂದರೆ ಟೈಮ್ ಯಾವಾಗ ಬೇಕಾದರೂ ಬರಬಹುದು, 2028ಕ್ಕೆ ಬರಬಹುದು. ಹಾಗಾದರೆ ಟೈಮ್ ವೇಸ್ಟ್ ನಿಮಗೆ ಅಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಈ ಕಾಲ ಕೂಡಿ ಬರುವ ವಿಚಾರದಲ್ಲಿ ಕಾಲದ ಕೈಗೆ ಎಲ್ಲ ನಿರ್ಧಾರಗಳನ್ನು ಕೊಟ್ಟರೆ ನಿಮಗೆ ಬೇಕಾದ ಕಾಲಕ್ಕೆ ಅದು ಆಗದೇ ಇರಬಹುದಲ್ವಾ? ಸೊ ಹೀಗಾಗಿ ಈ ಕಾಲದ ಮೇಲೆ ಇವರು ಈ ವಿಚಾರವನ್ನು ಹಾಕಿರೋದ್ರಿಂದ ಸದ್ಯಕ್ಕೆ ಅವರಿಗೆ ನಿರ್ದಿಷ್ಟ ಉತ್ತರ ಸಿಕ್ಕಿಲ್ವೇನೋ, ಈ ಟೈಮಿಂಗ್ ನೀವು ಮಾಡ್ತೀವಿ ಅನ್ನುವಂಥ ಅಶ್ಯೂರೆನ್ಸ್ ಅವರಿಗೆ ಸಿಕ್ಕಿಲ್ವೇನೋ, ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೇನೋ. ಹೀಗಾಗಿ ಕಾಲವೇ ಉತ್ತರ ಕೊಡುತ್ತೆ ಅಂದರೆ ಇದು ಮುಂದಕ್ಕೋಯ್ತು ಅಂತ ನನ್ನ ಅನಾಲಿಸಿಸ್. ಅದರ ಆಚೆಗೆ ಮಾರ್ಮಿಕವಾಗಿ ಏನಾದರೂ ಅವರು ನೋಡಿದಿದ್ದರೆ ಗೊತ್ತಿಲ್ಲ. ಡೆಫಿನೆಟ್ಲಿ ಕಾಲ ಉತ್ತರ ಕೊಡುತ್ತೆ ಅಂದರೆ ಆ ಕಾಲ ಯಾವಾಗ ಬರುತ್ತೋ ಏನೋ.